ಮಾಡೋರು ಇರೋವರೆಗೂ ಇದೆಲ್ಲ ಆಗ್ತಾನೆ ಇರುತ್ತೆ. ಗಂಡ ಟಾಮಿ ಹಾಗೂ ಪತ್ನಿ ಶ್ರೀನಿ ಟಾಮಿ ಎಂಬುವರಿಂದ ವಂಚನೆ. ಗಂಡ ಮತ್ತು ಹೆಂಡತಿ ಇಬ್ಬರು ಸಹ ಮೂಲತಃ ಕೇರಳದವರಂತೆ. ಕಳೆದ 20 ವರ್ಷಗಳಿಂದ ಚೀಟ್ ಫಂಡ್ ಸಂಸ್ಥೆ ನಡೆಸ್ತಾ ಇದ್ರಂತೆ ಈ ಆರೋಪಿಗಳು. ಕಳೆದ 30ರಂದು ಬೆಂಗಳೂರಿನಿಂದ ಹೊರಟಿದ್ದ ಆರೋಪಿಗಳು ತಂದೆಗೆ ಹುಷಾರಿಲ್ಲ ಅಂತ ಆಫೀಸ್ನಲ್ಲಿ ಹೇಳಿ ಟಾಮಿ ಹೊರಟಿದ್ದಂತೆ. ಒಳ್ಳೆ ನಾಯಿ ಹೆಸರಿದ್ದಂಗಿದೆ ಆ ವ್ಯಕ್ತಿ. ಆದರೆ ತಾವಿದ್ದ ಸ್ವಂತ ಮನೆ ಮಾರಾಟ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಆದರೆ ಮನೆ ಸೇಲ್ ಆಗಿರೋ ಮಾಹಿತಿ ಆಫೀಸ್ ಮತ್ತು ಸ್ಥಳೀಯರಿಗೆ ಗೊತ್ತಾಗಿತ್ತು. 5ನೇ ತಾರೀಕು ರಾಮಮೂರ್ತಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮನೆ, ಕಾರು ಎಲ್ಲವನ್ನ ಸೇಲ್ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಟಾಮಿ ಮತ್ತು ಶಿನಿ ಗಂಡ ಹೆಂಡತಿಯವರಿಬ್ಬರು. ಟಾಮಿ ಮತ್ತು ಶಿನಿ ಸದ್ಯ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು 2000 ಸ್ಟಾರ್ಟ್ ಆಗಿದ್ವಿ. ಇವಾಗ 25 ವರ್ಷ ಆಯಿತು. ನಾವೆಲ್ಲ ಅವ್ರ ಜೊತೆ ಪರಿಚಯ ಇರೋದು ಒಂದು 35 ಇಯರ್ಸ್ ಇಂದ ಪರಿಚಯ ಇದ್ದಾವೆ. ನಮ್ಮ ಚರ್ಚು, ನಮ್ಮ ಸಮಾಜ ಎಲ್ಲ ಕಡೆನೂ ಫುಲ್ ಆಕ್ಟಿವ್ ಆಯಿತು ಅವರ ಮೆಂಬರು. ಸೊ ಅದಕ್ಕಿಂತ ನಮ್ಗೆ ವಿಶ್ವಾಸ ಉಂಡ್ಕೊಂಡು ನಾವು ಎಲ್ಲ ಅಮೌಂಟ್ ಹಾಕಿದ್ವಿ. ಅಂದರೆ ಇವಾಗ 1000+ ಮೆಂಬರ್ಸ್ ಇದೆ ಅಂತ ಕಾಣಿಸ್ತಾ ಇದ್ದೀವಿ. ಫಸ್ಟ್ ಡೇಲೇ ಒಂದು 114 ಮೆಂಬರ್ಸ್ ಬಂದಿದ್ವಿ. ಅವ್ರ ಕಡೆಯಿಂದ ಒಂದು 40 ಕೋಟಿ ಮೇಲೆ ಅಮೌಂಟು ಇವರು ಮಿಸ್ಯೂಸ್ ಮಾಡಿದೆ ಅಂತ ಕಾಣಿಸ್ತಾ ಇದ್ವಿ. ನಾವೇನಂದರೆ ಎಲ್ಲ ವಿಶ್ವಾಸ ಇರೋದಕ್ಕೆ ಮಾತ್ರ ಕೊಟ್ಟಿರೋದು ಅಮೌಂಟು. ತುಂಬ ಮಲಯಾಳೀಸು, ಆಮೇಲೆ ಕನ್ನಡಿಗರು ಮತ್ತು ತಮಿಳನ್ಸು ಎಲ್ಲರದು ಅಮೌಂಟ್ ಹೋಯ್ತು. ಈ ಅಕ್ಕಪಕ್ಕ ಇರೋದು ಸರ್, ಇವ್ರನ್ನ ನಮ್ಗೆ 25 ವರ್ಷದಿಂದ ಗೊತ್ತು. ಅವಾಗ ಇವ್ರ ಹತ್ರ ಚಿಟ್ ಫಂಡ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಮಂತ್ಲಿ ಸೇವಿಂಗ್ಸ್ ಇಂದ ಇಷ್ಟು ಅಮೌಂಟ್ ಅಂತ ಪೇ ಮಾಡ್ತಿದ್ವಿ. ನಾವು ಪೇ ಮಾಡ್ತಾ ಚಿಟ್ ರಿಪೀಟ್ ಆದಾಗ ಅವ್ರು ಅಲ್ಲೇ ಡೆಪಾಸಿಟ್ ಇಡ್ತಿದ್ರು. ಸೊ ನಾವು ಕೇಳುವಾಗ್ಲೂ ಅದು ಅಲ್ಲೇ ಇಟ್ಬಿಟ್ಟು ನಮ್ಗೆ ಬೇಕಂದ್ರೆ ಕೊಡ್ತಿದ್ರು. ಆ ಥರ ಚಿಟ್ ಫಂಡ್ಸ್ ಅಲ್ಲಿ ಅಮೌಂಟ್ ಕಲೆಕ್ಟ್ ಮಾಡ್ತಾ ಮಾಡ್ತಾ ತುಂಬಾ ವರ್ಷದಿಂದ ಗೊತ್ತಿರೋರ್ದೆಲ್ಲ ಅಮೌಂಟ್ ಅಲ್ಲೇ ಇದೆ. ಸೊ ಈ ಲಾಸ್ಟ್ 1 year ಇಂದ ಅವರು ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ, ಲೈಕ್ ಫಿಕ್ಸ್ಡ್ ಆಗಿ ಏನಂದ್ರೆ ಅಮೌಂಟ್ ಇದ್ರೆ ಕೊಡಿ, ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ 6 months ಪೀರಿಯಡ್ ಕೊಡಿ. ಸೊ ಎಲ್ಲರೂ ಮನೆ ಕಟ್ಟೋರು ರಿಜಿಸ್ಟ್ರೇಷನ್ ಎಲ್ಲ ಡಿಲೇ ಆಗಿರೋದ್ರಿಂದ ಆ ಥರ ಇಟ್ಕೊಂಡಿದ್ದೆಲ್ಲ ದುಡ್ಡು ಇವ್ರ ಹತ್ರ ಈ ಲಾಸ್ಟ್ ಒಂದು 1 year ಅಲ್ಲಿ ಫುಲ್ ಲೂಟಿ ಮಾಡಿಬಿಟ್ಟಿದ್ದಾರೆ. ಎಲ್ಲರ ಹತ್ರನೂ ಲೂಟಿ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಏನು ಇನ್ಫಾರ್ಮೇಶನ್ ಆ ಥರ ಏನು ಗೊತ್ತೇ ಇರಲಿಲ್ಲ. ಒಂದು 5-6 months ಇಂದಾನೆ ಸ್ವಲ್ಪ ಡಿಲೇಸ್ ಇತ್ತು, ಪೇಮೆಂಟಲ್ಲೆಲ್ಲ ಡಿಲೇಸ್ ಇತ್ತು. ಲೈಕ್ ನಮ್ಮ FD ಎಲ್ಲ ಕೇಳುವಾಗ ಅವ್ರು ಹೇಳ್ತಿದ್ರು ಸ್ವಲ್ಪ ಆಗತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇಷ್ಟು ಅಕ್ಕಪಕ್ಕ ಇರೋರ್ಗೂ ಕೂಡ ಅಷ್ಟು ಚೆನ್ನಾಗಿ ಹಂಗೆ ಗೊತ್ತಿರಲಿಲ್ಲ ಇವ್ರು ಈ ಥರ ಮಾಡ್ತಾರೆ ಅಂತ. ಒಂದಿನ ಎದ್ಬಿಟ್ಟು ನೋಡಿ ನಮಗೆ ಒಂದು 60,000 rupees. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ದೊಡ್ಡ ಮೋಸಾರಿ ಇದು. ಎಷ್ಟು ಜನ ಇದರಲ್ಲಿ ಇದ್ರಂತೆ? ಅಂದರೆ ಯಾರ್ಯಾರು ಇಲ್ಲಿ ಮೋಸ ಮಾಡಿರೋದು, ಮೋಸ ಹೋಗಿರೋರ ಸಂಖ್ಯೆ ಎಷ್ಟಿದೆ? ಖಂಡಿತವಾಗ್ಲೂ ರಾಮ್, ಏನಂದ್ರೆ ಈ ಟಾಮಿ ಅಂತ ಏನಿದ್ದಾರೆ ಇವರು ಮೂಲತಃ ಕೇರಳದವರಾಗಿರ್ತಾರೆ. 2005ರಲ್ಲಿ ಕೂಡ ಇವರು ಏನು ಬೆಂಗಳೂರಿಗೆ ಬಂದು ವಾಸ ಮಾಡ್ತಾ ಇರ್ತಾರೆ. ಆನಂತರ ಎ ಅನ್ನೋ ಒಂದು ಫೈನಾನ್ಸ್ ಕಂಪ್ನಿಯನ್ನು ಕೂಡ ತೆರೀತಾರೆ. ಈ ಒಂದು ಕಂಪ್ನಿಯಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡುವಂತದ್ದು ಮತ್ತೆ ಅವರು ಇಂಟ್ರೆಸ್ಟ್ ಕೊಡುವಂತದ್ದು, ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರು ಆ ಒಂದು ಕೇರಳದ ಜನರನ್ನೇ ಅವರು ಒಂದು ರೀತಿ ಟಾರ್ಗೆಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅಂತವರೇ ಇಲ್ಲಿ ಸಾಕಷ್ಟು ಜನರು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲೂ ಅಷ್ಟೇ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಅನ್ನು ಕೂಡ ಕೊಡ್ತಾ ಇದ್ರು. ಇದರ ಜೊತೆಗೆ ಮತ್ತೆ ತಿಂಗಳ ಚಿಟ್ ಫಂಡ್ ಗಳನ್ನ ಕೂಡ ಮಾಡ್ತಾ ಇದ್ರು ಚೀಟಿ ರೀತಿಯಲ್ಲಿ. ಸೊ ಹೀಗಾಗಿ ಎಲ್ಲರೂ ಕೂಡ ಅವರನ್ನ ನಂಬಿ ಏನೋ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಹೂಡಿಕೆ ಮಾಡಿದ್ದಾರೆ. ಅಂದ್ರೆ ಮೊದಲಿಗೆ ಇಲ್ಲಿ 40ರಿಂದ 50 ಜನ ಬಂದು ದೂರನ್ನ ಕೊಟ್ಟಿದ್ರು. ಆದ್ರೆ ಇದೀಗ 400ಕ್ಕೂ ಹೆಚ್ಚು ಜನರು ಈಗ ಮೋಸ ಹೋಗಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇದೆ. ಈಗ ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ FIR ಕೂಡ ದಾಖಲಾಗಿದೆ. ಆ FIR ದಾಖಲಾಗ್ತಿದ್ದಂತೆ ಈಗ ಅವ್ರು ಏನು ಆ ದಂಪತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಕೀನ್ಯಾಗೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಸ್ಟಾರ್ಟಿಂಗ್ ಅಲ್ಲಿ 30 ಕೋಟಿಯ ಒಂದು ಅಂದಾಜು ಮಾಡಲಾಗಿತ್ತು. ಆದ್ರೆ ಈಗ ಅದು 50 ಕೋಟಿಗೂ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಈಗ CIDಗೂ ಕೂಡ ಈ ಒಂದು ಕೇಸನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗತ್ತೆ ಅಂತಾನು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇವರು ಫಸ್ಟಿಗೆ ಸಾಕಷ್ಟು ಒಂದ್ ರೀತಿ ಸೂಕ್ಷ್ಮತೆಯಿಂದ ಮಾತಾಡ್ಕೊಂಡು ಅವರ ಸ್ನೇಹವನ್ನ ಸಂಪಾದನೆ ಮಾಡ್ತಿದ್ರು. ನಂತರ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇದೆ, ಮತ್ತೆ ಅದರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳನ್ನು ಜೊತೆಗೆ ಸಾಕಷ್ಟು ಅಮೌಂಟ್ ಗಳನ್ನು ಕೂಡ ನೀವು ಕೊಡ್ತೀವಿ ಅಂತ ಹೇಳಿ ನಂಬಿಕೆಗಳನ್ನ ಕೂಡ ಗಳಿಸ್ಕೊಂತಾ ಇದ್ರು. ಅದನ್ನ ನಂಬಿ ಸಾಕಷ್ಟು ಜನರು ಈಗಾಗಲೇ 500ಕ್ಕೂ ಹೆಚ್ಚು ಜನ ಈಗಾಗಲೇ
ಠಾಣೆ ಮುಂದೆ ಕೂಡ ಬಂದು ನ್ಯಾಯಕ್ಕಾಗಿ ಕೂಡ ಏನೋ ಪೊಲೀಸರ ಬಳಿ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ 30 ಕೋಟಿಗೂ ಹೆಚ್ಚು ಆಗಿರೋದ್ರಿಂದಾಗಿ ಸಿಐಡಿಗೆ ಈ ಒಂದು ಕೇಸ್ ವರ್ಗಾವಣೆ ಆಗ್ತಾ ಇದೆ. ಈಗ ಇನ್ನು ಅವರು ಕೂಡ ಕೀನ್ಯಾದಲ್ಲಿ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅಲ್ಲಿರುವಂತ ಕೆಲ್ಸದವ್ರಿಗೂ ಕೂಡ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ ನಾವು ರಿಲೇಷನ್ಗೆ ಹುಷಾರಿಲ್ಲ, ಸೊ ಹೀಗಾಗಿ ಕೇರಳಕ್ಕೆ ಹೋಗ್ತಾ ಇದೀವಿ ಅನ್ನೋ ಮಾತನ್ನು ಕೂಡ ಹೇಳಿದಂತೆ. ಸೊ ಹೀಗಾಗಿ ಅವ್ರಿಗೂ ಕೂಡ ಅಷ್ಟಾದ ಮಾಹಿತಿ ಇಲ್ಲ. ಸದ್ಯಕ್ಕೆ ಅವರನ್ನ ಟ್ರೇಸ್ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಸೊ ಈಗ ಮುಂದಿನ ದಿನಗಳಲ್ಲಿ ಸಿಐಡಿಗೆ ಕೇಸ್ ಟ್ರಾನ್ಸ್ಫರ್ ಆಗುತ್ತೆ. ಆ ನಂತರ ಯಾವ ರೀತಿಯಾದಂತಹ ಏನು ರಿಕವರಿ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.